ಹಿತಕ್ಕಾಗಿ ಹೋರಾಟ ಬಾಕಿ ವೇತನ ಕೊಡ್ಲೇಬೇಕು ಕನಿಷ್ಠ ವೇತನ 31,000 ರೂಪಾಯಿ ನೀಡಲೇಬೇಕು ಕನಿಷ್ಠ ವೇತನ 31,000 ರೂಪಾಯಿ ಕೊಡ್ಲೇಬೇಕು ಎಲ್ಲಿವರೆಗೆ ಹೋರಾಟ ಹಿತಕ್ಕಾಗಿ ಹೋರಾಟ ಹಿತಕ್ಕಾಗಿ ಹೋರಾಟ ಇದೇ ಬರಲಿ ಯಾರೇ ಬರಲಿ ಹಾಸ್ಟೆಲ್ ನೌಕರರನ್ನು ಸರ್ಕಾರಿ ನೌಕರರನ್ನು ಘೋಷಣೆ ಮಾಡಲೇಬೇಕು ಹಾಸ್ಟೆಲ್ ನೌಕರರನ್ನು ಸರ್ಕಾರಿ ನೌಕರರನ್ನು ಘೋಷಣೆ ಮಾಡಲೇಬೇಕು ಹಾಸ್ಟೆಲ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಏನೇ ಬರಲಿ ಬೇಕೇ ಬೇಕು ಸೊಸೈಟಿ ಮುಖಾಂತರ ವೇತನ ನೀಡಲೇಬೇಕು ಬೀದರ್ ಮಾದರಿಯ ಸೊಸೈಟಿ ಮುಖಾಂತರ ವೇತನ ನೀಡಲೇಬೇಕು ನೇರವಾಗಿ ಇಲಾಖೆಯಿಂದಲೇ ವೇತನ ಕೊಡ್ಲೇಬೇಕು ಏನೇ ಬರಲಿ ಬೇಕೇ ಬೇಕು ಅಯ್ಯಯ್ಯೋ ಎಲ್ಲಿವರೆಗೆ ಹೋರಾಟ ಹಿತಕ್ಕಾಗಿ ಹೋರಾಟ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಅತ್ಯಂತ ಕಡಿಮೆ ವೇತನ ಪಾವತಿ ಮಾಡ್ತಾ ಇದೆ. ಅದು ಟೈಮಿಗಿಲ್ಲ, 6 ತಿಂಗಳು 7 ತಿಂಗಳಿಗೆ ಒಂದ್ಸಲ ವೇತನ ಪಾವತಿ ಸಿಸ್ಟಮ್ ಇದೆ. ಈಗಲೂ ಕೂಡ 6-7 ತಿಂಗಳ ವೇತನ ಪಾವತಿ ಆಗಿಲ್ಲ. ಅಲ್ಲದೆ ಇವತ್ತು ಕನಿಷ್ಠ ವೇತನ 31,000 ಕೊಡಬೇಕಂತೇಳಿ ನಮ್ಮದು ಹೋರಾಟ ನಡೆದಾಗ ಹೋದ ವರ್ಷ ಅವರು ಸಂತೋಷ್ ಲಾಡೋರು ಬಂದು ಎಲ್ಲ ನಿಮ್ಮ ಹೋರಾಟಕ್ಕೆ ನಾವು ಒಪ್ತೀವಿ, 31,000 ಕನಿಷ್ಠ ವೇತನ ನಿಗದಿ ಮಾಡ್ತೀವಿ ಅಂತ ಹೇಳಿ 1 ವರ್ಷ ಆಯಿತು. ಇಲ್ಲಿವರೆಗೆ ಅದು ಏನು ಅಲ್ಲಾಡಿಲ್ಲ. ಇದ್ದ ವೇತನನೇ ಈಗೇನು ಮೊದಲು ಕೊಡ್ತಿದ್ರು, ಮಿನಿಮಮ್ ಕನಿಷ್ಠ ವೇತನ ಟೇಕ್ ಹೋಮ್ ಸ್ಯಾಲ್ರಿ ಜಿಲ್ಲಾ ಮಟ್ಟದಾಗಿದ್ದವ್ರಿಗೆ 15,000 ತನಕ ಬರ್ತದೆ. ಅದು ಈಗ ಜೂನ್ 1, 2, 3, 4 ಅಂತ ಮಾಡಿ ವೇತನದಾಗೆ 1,000, 1,500, 2,000 ರೂಪಾಯಿ ವೇತನ ಕಡಿಮೆ ಮಾಡ್ಯಾರ. ಅದಕ್ಕಾಗಿ ಆ ಕಡಿಮೆ ಮಾಡಿದ ವೇತನ ಸರಿಯಲ್ಲ. ಕನಿಷ್ಠ ವೇತನ 31,000 ಕೊಡ್ರಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಿಗೆ ಮಾಡಿರಿ. ನಮ್ಮ ವೇತನ ಕಡಿಮೆ ಮಾಡಿದ್ರೆ ಹೆಂಗೆ? ಬಸ್ ದರ ಮೊನ್ನೆ ಏರಿಸಿದ್ರಿ, ಪ್ರತಿಯೊಂದು ಏರಿಸಿದ್ರಿ. ಸರ್ಕಾರಿ ನೌಕರರನ್ನು ಕೂಡ ಏರಿಸಿದ್ರಿ. ಆದರೆ ನಮ್ದು ಯಾಕೆ ಹಾಸ್ಟೆಲ್ದಾಗ ದುಡಿಯೋರು ಯಾಕೆ ನೀವು ಪಗಾರ ಏರಿಸಲ್ಲ? ನಮಗೂ ಕೂಡ ಕನಿಷ್ಠ 31,000 ಕೊಡಬೇಕಂತ ಫಸ್ಟ್ ಮೊದಲನೇ ಬೇಡಿಕೆ ಇದೆ. ಅಲ್ಲದೆ ನೀವು ಸಿಬ್ಬಂದಿ ಕಡಿತ ಮಾಡ್ಯಾರ. ಆಗ 100ಕ್ಕೆ 6 ಜನ ಇದ್ದಂಥ ಸಿಬ್ಬಂದಿ ಈಗ 100ಕ್ಕೆ 5, 150, 170ಕ್ಕೂ ಕೂಡ 5 ಜನ ಮಾಡಿದ್ರು. ಅಂದರೆ ನೀವು ಹಾಸ್ಟೆಲ್ ಕೆಲಸ ಬಿಟ್ಟು ಹೋಗ್ಬೇಕು. ಸಿಬ್ಬಂದಿ ಕಡಿಮೆ ಮಾಡಿ ಕೆಲಸದ ಹೊರೆ ಹೆಚ್ಚಾಗಿ ನಮ್ಮ ಹಾಸ್ಟೆಲ್ ಹೆಣ್ಮಕ್ಳು ರೊಟ್ಟಿ ಚಪಾತಿ ಮಾಡಿದ್ರಾಗ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದ್ರೂ ಅವು ಇವು ESI ಕಾರ್ಡ್ಗಳು ಚಾಲು ಇಲ್ಲ. ಮ್ಯಾನ್ ಪವರ್ ಏಜೆನ್ಸಿಗಳು ಅವು ESI PF ಸರಿ ಕಟ್ಟಲ್ಲ. ಹೀಗಾಗಿ ಭಾಳಷ್ಟು ಕಷ್ಟದಾಗ ಅವ್ರ ಜೀವನ ನಡೆದು ರಜಾನೇ ಇಲ್ಲ. ಎಷ್ಟೇ ಅವ್ರಿಗೆ ಇವತ್ತು ಬೇಮಾರಿ ಬಂದದ, ಏನೋ ಎಲ್ಲೋ ಅವರು ಯಾರೋ ಅವ್ರ ಸಂಬಂಧಿಕರ ಸತ್ತಾರಂದೂ ಕೂಡ ಹೋಲಕ್ಕೆ ರಜೆ ಇಲ್ಲ. ಅದು ಹೆಂಗೆ ರಜೆ ಅಂದರೆ ಇವ್ರು ಯಾರಿಗಾರ ಕೂಲಿಗೆ ಹಚ್ಚೋಬೇಕು, ದುಡ್ಡು ಕೊಟ್ಟು ಕೂಲಿಗೆ ಹಚ್ಚೆ ಕೆಲಸ ಬಿಡಬೇಕು ವಿನ ಹಾಗೆ ಬಿಡ್ಲಕ್ಕೆ ತಯಾರಿಲ್ಲ ಇವರು. ಸರಿ, ಇದು ಇವತ್ತು ಇದು ಧರಣಿ ಸತ್ಯಾಗ್ರಹ ಮಾಡತ್ತಿರಲ್ಲ ಅವರ ಧರಣಿ ಸತ್ಯಾಗ್ರಹ ಇದು ರಾಜ್ಯದ ಇದೆ. ರಾಜ್ಯದಂತೆ ಎಲ್ಲ ಜಿಲ್ಲಾ ಕೇಂದ್ರದ ಆದರೆ ಈಗ ಹಾಸ್ಟೆಲ್ಗಳಲ್ಲಿ ಅಡುಗೆಗಳೆಲ್ಲ ಸ್ಟಾಪ್ ಮಾಡಿಲ್ಲ. ಅಡುಗೆ ಚಾಲು ಇಟ್ಟಿವಿ. ಒಂದು ಹಾಸ್ಟೆಲ್ದಾಗ 5 ಜನ ಇದ್ರೆ ಇಲ್ಲಿ ಒಬ್ಬರು ಬಂದಾರ ಅಷ್ಟೇ. ಎಲ್ಲರಿಗೆ ತಂದಿಲ್ಲ. ನಾವು ಹಾಸ್ಟೆಲ್ನು ಚಾಲು ಇರಬೇಕು, ನಮ್ಮ ಹೋರಾಟನೂ ಚಾಲು ಇರಬೇಕು. ಈ ಹೋರಾಟ 1-2 ದಿನದಿಲ್ಲ. ಕನಿಷ್ಠ ಮಿನಿಮಮ್ ಏಜ್ 31,000 ಆಗುವವರೆಗೂ ತಿಂಗಳು 2 ತಿಂಗಳು ಹೋಲಿ ಕನಿಷ್ಠ ವೇತನ. ಮತ್ತು ಈಗ ಮಾರ್ಚ್ 31 ಮುಗಿತಂದ್ರೆ ಮುಗಿದೈತೆ, ನಮಗೆ ಮತ್ತೆ ಇದೇ ವೇತನ ಕೊಡ್ತಾರೆ. ಅದಕ್ಕೆ ನಾವು ಸರ್ಕಾರ ಹೀಗೆ ವೇತನ ಬಗ್ಗೆ ಪರಿಷ್ಕರಣೆ ನಡೀತದೆ. ಸರ್ ಈಗ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡತ್ತಿರಲ್ಲ, ಇದು ಎಲ್ಲಿವರೆಗೆ ಮಾಡೋರು? ಇದು ನಾವು ಪೂರ ನಮ್ಮದು ಮಿನಿಮಮ್ ಏಜ್ 31,000 ಕೊಡ್ತೀವಿ. 9 ನಾವು ಹೋರಾಟ ಮಾಡೋದು. ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತಗೋತಾನೆ. ಸರ್ಕಾರ ಐತಿಲ್ಲ, ನಿಮ್ಮ ಮಾತಿಗೆ ಯಾವುದೇ ರೀತಿ ಬಡೆ ಹಾಕಲಿಲ್ಲ ಏನ್ರಿ? ಅಂದ್ರೆ ಈ ಧರಣಿ ಸತ್ಯಾಗ್ರಹ ಹಾಗೆ ಕಂಟಿನ್ಯೂ ನಡೆಸೋರು, ಇದಕ್ಕಿಂತ ಹೋರಾಟ ವಿಭಿನ್ನವಾಗಿ ಮಾಡೋರು ಇಲ್ಲ. ಈಗ ಧರಣಿ ನಡೆಸ್ತೀವಿ, ಆದ್ರೆ ಆ ನೀತಿ ಸರ್ಕಾರ ಒಪ್ಪಲಿಲ್ಲ ಅಂದ್ರೆ ಮುಂದೆ ಹಾಸ್ಟೆಲ್ಗಳು ಬಂದ್ ಮಾಡಿ ಚಳವಳಿಗೆ ಇಳಿತೀವಿ. ಎಲ್ಲ ಹಾಸ್ಟೆಲ್ಗಳ ಮುಂದೆ ಧರಣಿ ಮಾಡ್ತೀವಿ. ಅಲ್ಲೇ ಎಲ್ಲಿ ಹಾಸ್ಟೆಲ್ ಇರ್ತದ ಅಲ್ಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಸಮೇತ ನಮಗೆ ಸಪೋರ್ಟರ. ಅಲ್ಲಿ ನಮ್ಮ ಕೈಲಿ ಊಟ ತಿಮ್ಮ ವಿದ್ಯಾರ್ಥಿಗಳೇನು ನಮ್ಮ ವಿರುದ್ಧ ಇಲ್ಲ. ಅವರು ಆ ವಿದ್ಯಾರ್ಥಿ ತೊಗೊಂಡೆ ನಾವು ಅಡಿಗೆಯವರು ಅಲ್ಲಿ ಹಾಸ್ಟೆಲ್ ಮುಂದೆ ಕುಂತು ಅಲ್ಲೂ ಒಂದು ಹೋರಾಟ ಶುರು ಮಾಡ್ತೀವಿ. ಹಾಸ್ಟೆಲ್ ಬಂದ್ ಮಾಡಿ ಹೋರಾಟ ಮಾಡ್ತೀವಿ. ಹೆಸರು ಹೇಳ್ರಿ? ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, ರಾಜ್ಯಾಧ್ಯಕ್ಷ. ಇವತ್ತು ಹಾಸ್ಟೆಲಲ್ಲಿ ದುಡ್ತಕ್ಕಂಥ ಅಡಿಗೆಯವರು, ಅಡಿಗೆ ಸಹಾಯಕರು, ಕಾವಲುಗಾರರು, ಸ್ವಚ್ಛತಾ ಸಿಬ್ಬಂದಿ, ಡಿ ಗ್ರೂಪ್ ನೌಕರರು
ಈ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು 16 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡಿತಕ್ಕಂಥ ನೌಕರರು ಇವತ್ತು ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿ ನಮಗೆ ಭದ್ರತೆ ಕೊಟ್ಟಿಲ್ಲ ಮತ್ತು ಕನಿಷ್ಠ ವೇತನ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಇಲ್ಲಿವರೆಗೆ ಕೂಡ ನಮ್ಮ ಕನಿಷ್ಠ ವೇತನ ಸರಿಯಾಗಿ ಕೊಡ್ತಾ ಇಲ್ಲ. ಹೋದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಿಮ್ಮ ಒಂದು ಏನು ಕನಿಷ್ಠ ವೇತನ 31,000 ರೂಪಾಯಿ ಏನಿದೆ ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ದರು. ಅದರ 1 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಜಾರಿಯಾಗಿಲ್ಲ. ಮಾನ್ಯ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ನಮಗೆ ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು ಮತ್ತು ಈ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಮಾಡಿದ್ದಾರೆ. 105 ಸಿಬ್ಬಂದಿಗಳಿಗೆ ಮೊದಲು 5 ಜನ ಸಿಬ್ಬಂದಿ ಇದ್ದರು. ಈಗ ಹೊಸ ಒಂದು ಆದೇಶವನ್ನು ಮಾಡಿ 100ಕ್ಕೆ 4 ಜನ ಅಂತೇಳಿ ಇವತ್ತು ಸಿಬ್ಬಂದಿ ಕಡಿತ ಮಾಡಿದ್ದಾರೆ. ಕೂಡಲೇ ಆದೇಶವನ್ನು ರದ್ದುಪಡಿಸಬೇಕು, ಹಿಂದಿರ್ತಕ್ಕಂಥ ಆದೇಶವನ್ನು ಮುಂದುವರಿಸಬೇಕಂತೇಳಿ ಈ ಮಾಧ್ಯಮದ ಮೂಲಕ ಆಗ್ರಹ ಮಾಡ್ತೇನೆ. ಒಂದು ವೇಳೆ ಎಲ್ಲ ಬೇಡಿಕೆ ಇಳಿದಿದ್ದು ನಿರಂತರವಾಗಿ ಅಹೋರಾತ್ರಿ ಧರಣಿ ಮುಂದುವರಿತದೆ ಅಂತೇಳಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಸರ್, ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಐತಲ್ಲ, ಯಾರೇ ಸರ್ಕಾರಿ ಅಧಿಕಾರಿಗಳು ಆಗಲಿ, ಯಾರಾದರೂ ರಾಜಕಾರಣಿಗಳು, ಸಚಿವರು ಯಾರಾದರೂ ಬಂದಿರಲಿ? ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕೂಡ ಇವತ್ತು 2 ದಿನ ಆಯಿತು. ಇವತ್ತು ಮಹಿಳೆಯರು ಇವತ್ತು ಆ ಬೀದಿಯಲ್ಲಿ ಚಳಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಬೀದಿಯಲ್ಲಿ ಕುಂತರು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತಾವು ಒಂದು ನಮ್ಮ ಇನ್ನೊಂದು ಪ್ರಮುಖವಾದ ಬೇಡಿಕೆ ಈ ಬಿದರಲ್ಲಿರ್ತಕ್ಕಂಥ ಸೊಸೈಟಿ ಇದೆ, DC ಅವರ ಅಧ್ಯಕ್ಷರಲ್ಲಿರ್ತಕ್ಕಂಥ ಬಿದರ್ ಮಾದರಿ ಸೊಸೈಟಿ. ಆ ಒಂದು ಸೊಸೈಟಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಆ ಸೊಸೈಟಿ ಮುಖಾಂತರ ನಮ್ಮೆಲ್ಲ ನೌಕರರಿಗೆ ವೇತನ ಮಾಡೋಕ್ಕೆ ಅದಕ್ಕೆ DC ಅವರಿಗೆ ಅಧಿಕಾರ ಇದೆ. ಕೂಡಲೇ ಅದನ್ನು ಮಾಡಬೇಕು, ಇಲ್ಲದಿದ್ದರೆ ಈ ಧರಣಿಯನ್ನು ಈ ಸದ್ಯ ಬಿದರ್ದೇನು ಹೇಳಿದ್ರಲ್ಲ ನೀವು, ಬಿದರ್ದಲ್ಲಿ ಏನೋ ಯೋಜನೆ ಇದೆಯಾ, ಅದು ಇಲ್ಲಿ ಬಿಜಾಪುರದಲ್ಲಿ ಆ ಯೋಜನೆ ಮಾಡಬೇಕಂತದೆ. ಇಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿರೋದ್ರೆ ಇದಕ್ಕಿಂತ ಮುಂಚೆ ಮನವಿ ಕೊಟ್ಟಿದ್ದೀವಿ, ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ. ಆ ಮನವಿಗೆ ಏನಂತ ಸ್ಪಂದಿಸಿದ್ದಾರೆ ಅವರು? ಈಗಾಗಲೇ ಒಂದು ಸುತ್ತೋಲೆ ಒಂದು ಮೀಟಿಂಗ್ ಆಗಿದೆ, ಇನ್ನೊಂದು ಮೀಟಿಂಗ್ ಮಾಡ್ತು ಅಂತ ಹೇಳಿದರು ಮೊನ್ನೆ ಮನವಿ ಕೊಟ್ಟಾಗ. ಆದರೆ ಇನ್ನೂವರೆಗೆ ಮುಂದಿನ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೆಸರು ಹೇಳ್ರಿ? ಹುಲಗಪ್ಪ ಚಲವಾದಿ, ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗದ ನೌಕರ ಸಂಘದ ಜಿಲ್ಲಾಧ್ಯಕ್ಷ. ಹೇಳ್ರಿ. ಹಾಸ್ಟೆಲ್ನಲ್ಲಿ ಕೆಲಸ ಮಾಡೋರಿಗೆ ಯಾವ ಥರ ಗೋರ್ಮೆಂಟ್ ಇದು ಮಾಡಾಕ್ತದಂದ್ರೆ ಅವ್ರನ್ನ ಜೀತದ ಥರ ನಡೆಸ್ಕೊಳಕತ್ತದು. ಯಾವ ಥರ ಅಂದ್ರೆ ಹಿಂದಿನ ಕಾಲದಾಗ ಹೆಂಗೆ ಜೀತ ಮಾಡ್ತಿದ್ರು ಆ ಥರ ಒಂದು ಸೌಲಭ್ಯಗಳಿಲ್ಲ ನಮ್ಮನ್ನ ಆ ಥರ ನೋಡ್ಲಾಗ್ತದ. ಸರಿಯಾದ ವೇತನ ಇಲ್ಲ ನಮಗೆ, ಮತ್ತು ರಜೆಗಳಿಲ್ಲ, ಏನೂ ಇಲ್ಲ. ನಮ್ಮನ್ನ ಭಾಳ ಕೀಳಾಗಿ ನೋಡ್ಲಾಕತ್ತಾರ. ಅಲ್ಲೇ ಗೋರ್ಮೆಂಟ್ನವ್ರು ಕೆಲಸ ಮಾಡ್ತಾರೆ, ಅವ್ರಿಗೊಂಥರ ಪದ್ಧತಿ, ನಮಗೊಂಥರ ಪದ್ಧತಿ. ಒಂದು ಕಣ್ಣಿಗೆ ಬೆನ್ನೆ, ಒಂದು ಕಣ್ಣಿಗೆ ಸುಣ್ಣ, ಈ ಥರ ಮಾಡಾಕತ್ತಾರ. ಮತ್ತು ನಾವು ಏನು ಕೇಳಾಕತ್ತೀವಿ ರೀ, ನಾವು ಎಷ್ಟು ದುಡಿತೀವೋ ನಮ್ಗೆ ಎಷ್ಟು ಪೇಮೆಂಟ್ ಅದ ಅಷ್ಟು ಹಾಕ್ರಿ ಅಂತ ಕೇಳಾಕತ್ತೀವಿ. ಮತ್ತೊಂದು ಏನು ನಾವು ಹೆಚ್ಚಿಗೆ ಏನು ಸೌಲಭ್ಯ ಕೊಡುವಂತ ಕೇಳಾಕತ್ತಿಲ್ಲ. ಈಗಿನ ವಾತಾವರಣಕ್ಕೆ ಎಲ್ಲ ಬೆಲೆ ಗಗನಕ್ಕೇರೈತಿ. ಅಂಥ ಪರಿಸ್ಥಿತಿ ಒಳಗೆ ನಾವು ಹೆಂಗೆ ಬದುಕೋದು? ಅದ್ರ ಸಲುವಾಗಿ ಏನದ, ಕನಿಷ್ಠ ವೇತನ ನಮಗೆ ಬೇಕು, ಮತ್ತು ತಿಂಗಳಿಗೆ 4 ರಜಾ ಬೇಕು. ನಮಗೆ ಏನೇನು ಸೌಲಭ್ಯಗಳದಾವ ಎಲ್ಲ ಬೇಕು. PF ಇಲ್ಲ, ESI ಇಲ್ಲ, ಯಾವುದೂ ಇಲ್ಲ. 6 ತಿಂಗಳ 8 ತಿಂಗಳಿಗೊಮ್ಮೆ ಪಗಾರ ಹಾಕ್ತಾರೆ. ಆ ಪಗಾರದಾಗ ನಾವು ಬದುಕೋದು ಹೆಂಗೆ, ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ಮಕ್ಕಳ ಸಾಲಿ ಫೀಸ್ ಕಟ್ಟೋದು ಹೆಂಗೆ, ಭಾಳ ಹೈರಾಣ ಆಗೈತೆ ನಮಗೆ. ಮತ್ತು ಸಿಬ್ಬಂದಿ ಕಡಿತ ಮಾಡಾಕತ್ತಾರ. ಅದ್ರ ಬಗ್ಗೆನೂ ನಮಗೆ ಏನದ, ಅವ್ರು ಸರ್ಕಾರದವ್ರು ಗಮನಕ್ಕೆ ತೊಗೊಂಡು ಬಂದೀವಿ. ಈಗಾಗಲೇ ಸಾಕಷ್ಟು ಸಲ ತೊಗೊಂಡು ಬಂದೀವಿ. ಆದ್ರೆ ಅವ್ರು ಏನೂ ಕಿವ್ಯಾಗ ಹಾಕೊಂಡಿಲ್ಲ ನಮ್ಮ ಪರಿಸ್ಥಿತಿನ. ಯಾಕಂದ್ರೆ ನಾವು ಜೀತದ ಆಳಕ್ಕಿನ ಕಡಿಯಾಗ್ಯಾವ ನಾವು. ಅದಕ್ಕೇನದ, ನಾವು ಇವೆಲ್ಲ ಎಷ್ಟು ಬೇಡಿಕೆಗಳದಾವ ಅಷ್ಟೆಲ್ಲ ಮುಗಿಯೋ ತನಕ ನಾವು ಧರಣಿ ಮಾಡತ್ತೀವಿ. ಹೆಸರು ಹೇಳ್ರಿ? ಗೌರಮ್ಮ ಬೀಳು.